ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ರಸ್ತೆ ದಾಟುತ್ತಿದ್ದ ಮಹಿಳೆ ಜೀವ ಉಳಿಸುವುದಕ್ಕೆ ಹೋಗಿ ಪಲ್ಟಿಯಾಗಿದೆ ಕಾರು. ಈ ವೇಳೆ ಹೆದ್ದಾರಿಯಲ್ಲಿ ಗಾಂಜಾ ಚೆಲ್ಲಾಪಿಲ್ಲಿಯಾಗಿದೆ. ಬೀದರ್ನ ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ ಬಳಿ ನಡೆದಿರುವಂತಹ ಘಟನೆ ಇದು. ರಸ್ತೆ ದಾಟ್ತಾ ಇದ್ದಂತ ಮಹಿಳೆಯ ಜೀವ ಉಳಿಸೋದಕ್ಕೆ ಹೋಗಿ ಕಾರ್ ಪಲ್ಟಿಯಾಗ್ಬಿಟ್ಟಿದೆ. ಕಾರ್ ಪಲ್ಟಿಯಾಗ್ಬಿದ್ದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಅಂದ್ರೆ ಗಾಂಜಾ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು ಗಾಂಜಾ ಎಲ್ಲ ಕೂಡ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಅಕ್ರಮವಾಗಿ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ಹೋಗ್ತಿದ್ದಂತ ಗಾಂಜಾ ಇದು. ತೆಲಂಗಾಣದಿಂದ ಬೀದರ್ ಮೂಲಕ ಮಹಾರಾಷ್ಟ್ರಕ್ಕೆ ರವಾನೆ ಮಾಡ್ತಾ ಇದ್ರು. ಏಕಾಏಕಿಯಾಗಿ ಮಹಿಳೆ ಕಾರಿಗೆ ಅಡ್ಡ ಬಂದಿದ್ರಿಂದ ಈ ಅಪಘಾತ ಸಂಭವಿಸಿದೆ. ಅಪಘಾತದಿಂದ ಗಾಂಜಾ ದಂಧೆ ಬಯಲಾಗಿದೆ. ಸ್ಥಳಕ್ಕೆ ಬಸವಕಲ್ಯಾಣ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಇಬ್ಬರು ಆರೋಪಿಗಳು ಮತ್ತು 100 ಕೆಜಿಗೂ ಹೆಚ್ಚು ಗಾಂಜಾವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಒಂದು ಅಪಘಾತದಿಂದಾಗಿ 100 ಕೆಜಿಗೂ ಹೆಚ್ಚು ಗಾಂಜಾ ದಂಧೆ ಏನಿದೆ ಅದು ಬೆಳಕಿಗೆ ಬಂದಿದೆ. ಈ ರೀತಿಯಾಗಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದಂತ ಪ್ರಕರಣ ಬೆಳಕಿಗೆ ಬರೋದಕ್ಕೆ ಕಾರಣನೇ ಈ ಒಂದು ಆಕ್ಸಿಡೆಂಟ್. ಮಹಿಳೆ ರಸ್ತೆ ದಾಟ್ತಾ ಇದ್ದಂಥ ಸಂದರ್ಭದಲ್ಲಿ ಸಡನ್ ಆಗಿ ಕಾರ್ ಬ್ರೇಕ್ ಹಾಕಿದ್ದಾರೆ. ಕಾರಲ್ಲಿದ್ದಂತಹ ಗಾಂಜಾ ಆ ಪ್ಯಾಕೆಟ್ಗಳೇನಿದ್ದಾವೆ ಎಲ್ಲ ಕೂಡ ಹೊರಗೆ ರಸ್ತೆಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಸದ್ಯಕ್ಕೆ ಪೊಲೀಸರಿಗ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. 100 ಕೆಜಿಗೂ ಹೆಚ್ಚು ಗಾಂಜಾವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೋಟ್ಯಾಂತರ